ಇನ್ನು ರಾಜ್ಯದಲ್ಲಿ ವಿಐಪಿಗಳ ಸಂಚಾರದ ವೇಳೆ ಸೈರನ್ ಅನ್ನು ಬಳಸ್ತಾರಲ್ವಾ, ಅದಕ್ಕೆ ನಿಷೇಧ ಹೇರಲಾಗಿದೆ. ಸಾರ್ವಜನಿಕರ ಸುರಕ್ಷತೆ ಹಾಗೆ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೆ ಸೈರನ್ ನಿಷೇಧವನ್ನು ಮಾಡಿ ಐಜಿಪಿ ಡಾಕ್ಟರ್ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ವಿಐಪಿ ಸಂಚಾರ ಸಂದರ್ಭದಲ್ಲಿ ವಾಹನಗಳ ಸೈರನ್ಗೆ ಕಡಿವಾಣ ಹಾಕಲಾಗಿದೆ. ಸೈರನ್ ಬಳಕೆಯಿಂದ ಗಣ್ಯ ವ್ಯಕ್ತಿಗಳಿಗೆ ಅಪಾಯ ಸಾಧ್ಯತೆ ಇದೆ. ಸಡನ್ ಆಗಿ ಸೈರನ್ ಬಳಕೆಯಿಂದ ಇತರರಿಗೂ ಕೂಡ ತೊಂದರೆಯಾಗುತ್ತೆ. ವಾಹನ ಅಡ್ಡಾದಿಡ್ಡಿಯಾಗಿ ಚಲಿಸಿ ಬೆಂಗಾವಲು ವಾಹನ ಅಪಘಾತವಾಗುವಂತ ಸಾಧ್ಯತೆ ಕೂಡ ಇದೆ. ವಿಐಪಿ ಸಂಚಾರದ ವೇಳೆ ತುರ್ತು ಚಲನವಲನದ ಅವಶ್ಯಕತೆ ಇದೆ. ವೈರ್ಲೆಸ್ ಕಮ್ಯುನಿಕೇಷನ್ ಮೂಲಕವಾಗಿ ಮಾಹಿತಿ ತಿಳಿಸಬೇಕು. ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರನೇ ಸೈರನ್ ಬಳಸಬೇಕು ಅನ್ನೋದಾಗಿ ಸೂಚನೆಯನ್ನ ಕೊಡಲಾಗಿದೆ. ಅದು ಹೇಗೆ? ಆಂಬ್ಯುಲೆನ್ಸ್ ಸಂಚರಿಸಬೇಕಾದ್ರೆ, ಪೊಲೀಸ್ ವಾಹನಗಳು, ಅಗ್ನಿಶಾಮಕ ವಾಹನಗಳಲ್ಲೆಲ್ಲ ಈ ಸೈರನ್ಗಳನ್ನ ಬಳಸಬಹುದು. ತುರ್ತು ಸಂಚಾರವನ್ನ ಮಾಡಬೇಕಾದ್ರೆ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲಿ ಎಸ್ಕಾರ್ಟ್ಗಳಿರಲಿ, ವಿಐಪಿಗಳ ಸಂಚಾರ ಇರಲಿ, ಎಲ್ಲಾ ಕಡೆ ಸೈರನ್ ಮೊಳಗ್ತಿತ್ತು. ಇದರಿಂದಾಗಿ ಅಪಾಯಗಳೇ ಹೆಚ್ಚಿದೆ, ಅಪಘಾತಗಳಾಗುತ್ತೆ, ಬೆಂಗಾವಲು ವಾಹನಗಳ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಪ್ರಕರಣಗಳಾಗಿದ್ದೂ ಇದೆ. ಇತ್ತೀಚೆಗೆ ನಾವು ಗಮನಿಸಬಹುದು. ಅವುಗಳನ್ನೆಲ್ಲ ತಡೆಗಟ್ಟುವುದಕ್ಕೆ ಅದರ ಜೊತೆಗೆ ಶಬ್ದ ಮಾಲಿನ್ಯ ಕೂಡ ತಡೆಗಟ್ಟಬೇಕು ಅಂತ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ಮೇಲೆ ತುರ್ತು ಸಂಚಾರ ಹೊರತುಪಡಿಸಿ ಬೇರೆಲ್ಲೂ ಕೂಡ ಸೈರನ್ ಬಳಸೋ ಹಾಗಿಲ್ಲ ಅಂತ.